ಈ ರಾಜ್ಯದಲ್ಲಿ ಒಂದು ಬಿಜೆಪಿ ಇದೆಯಾ ಎರಡು ಬಿಜೆಪಿ ಇದೆಯಾ ನಮಗೆ ಗೊತ್ತಾಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಲೇವಡಿ ಮಾಡಿದ್ದಾರೆ. ಎಷ್ಟು ಜನಪ್ಪ ಬಿಜೆಪಿಯಲ್ಲಿ, ಎಷ್ಟು ಪಕ್ಷ ಇದೆ ರಾಜ್ಯದಲ್ಲಿ, ಬಿಜೆಪಿಯದ್ದೇ ವಿಭಾಗಗಳು ಎಷ್ಟಿವೆ ಇಲ್ಲಿ, ಒಂದಿದೆಯೋ ಎರಡಿದೆಯೋ ನಮಗಂತೂ ಅರ್ಥ ಆಗ್ತಿಲ್ಲ. ಈ ಬಿಜೆಪಿಯವರಿಗೆ ಒಂದು ದಿಕ್ಕು ದೆಸೆ ಅಂತಲೇ ಇವ್ರಿಗೆ ಏನೂ ಇಲ್ಲ. ಪಾದಯಾತ್ರೆ ಭಿನ್ನಾಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನೋಡಿದ್ರೆ ಯತ್ನಾಳ್ರು ಒಂಥರ, ರಮೇಶ್ ಜಾರಕಿಹೊಳಿ ಒಂಥರ, ಅಶೋಕ್ ನೋಡಿದ್ರೆ ಒಂಥರ, ಕುಮಾರಸ್ವಾಮಿ ಅವ್ರು ನೋಡಿದ್ರೆ ಇನ್ನೊಂಥರ. ಈ ಪಾದಯಾತ್ರೆಗೆ ಸ್ಟಾರ್ಟಿಂಗ್ ಲೊಕೇಶನು ಎಂಡಿಂಗ್ ಲೊಕೇಶನು ಹೇಳ್ರಪ್ಪ, ಬಳ್ಳಾರಿನ ಬೆಂಗಳೂರ, ಏನು ಮಾಡ್ತಾ ಇದ್ದೀರಾ ಹೇಳ್ರಪ್ಪ, ಬಾಯ್ ಬಿಡ್ರಪ್ಪ ಅಂಥೇಳಿ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇದ್ದಾರೆ. ಬಿ ಜೆ ಪಿಗೆ ಇದೊಂದು ಕೆಟ್ಟ ಚಾಳಿ ಅಂಥೇಳಿ ಸಚಿವ ಮಧು ಬಂಗಾರಪ್ಪ ಕೂಡ ಮಾತಾಡಿದ್ದಾರೆ. ಈ ವಿಚಾರದಲ್ಲಿ ಪಾದಯಾತ್ರೆ ಮಾಡ್ತಿರೋ ಬಿ ಜೆ ಪಿಯವರೇ ದಡ್ಡರು. ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೊಟ್ಟಾಗಿದೆ, ತನಿಖೆ ವರದಿ ಬರಲಿ, ಆ ತನಿಖೆಗೆಲ್ಲ ಸಹಕರಿಸೋಣ. ಅದು ಬಿಟ್ಬಿಟ್ಟು ನಾನು ಪಾದಯಾತ್ರೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಇವರು ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಸೀಟ್ ಕೊಟ್ಟವರು ಬಿ ಜೆ ಪಿಯವರ, ಜೆ ಡಿ ಎಸ್ನವ್ರು ಸೀಟ್ ಕೊಟ್ಟಿದ್ರ, ಜನ ಕೊಟ್ಟಿರೋದಪ್ಪ. ಈ ತನಿಖೆ ನಡ್ಸೋಕ್ಕಾದರೂ ಬಿಡ್ರಯ್ಯ, ಇದರಲ್ಲಿ ತನಿಖೆ ಆಗಬೇಕಲ್ವಾ? ತನಿಖೆ ಮರೆಮಾಚಿದ್ದೀವಾ? ತನಿಖೆ ಕೊಟ್ಟಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಾ? ತನಿಖೆ ಮಾಡೋದು ಬೇಡ ಅಂತ ಇಡಿಂದ ತಡೆದಿದ್ದೀವ, ನಾವು SIT ಅಂತ ತಡೆದಿದ್ದೀವ? ತನಿಖೆ ನಡೀತಾನೆ ಬರ್ತಾ ಇದೆ. ನಿಮ್ಮದು ಪಾದಯಾತ್ರೆ ಉದ್ದೇಶ ಹೇಳ್ರಪ್ಪ ಅಂತೇಳಿ ಒಂದು ಕಡೆ ಪರಮೇಶ್ವರ್ ಅವರು, ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಮಧು ಬಂಗಾರಪ್ಪ ಅವ್ರು ಕೇಳ್ತಾ ಇದ್ದಾರೆ. ಜವಾಬ್ದಾರಿ ಇದೆ, ಅಲ್ಲಿ ಯಾರು ಜವಾಬ್ದಾರಿ ಇದ್ದಾರೆ? ಒಬ್ಬರು ಬಳ್ಳಾರಿಯಿಂದ ಅಂತಾರೆ ಪಾದಯಾತ್ರೆ, ಇನ್ನೊಬ್ರು ಬೆಂಗಳೂರಿಂದ ಅಂತಾರೆ. ಅದಕ್ಕೆ ಹೇಳಿದೆ BJPಯವರು ಫಸ್ಟ್ ಡೆಲ್ಲಿ ಚಲೋ ಮಾಡಿ, ಅದಾದ್ಮೇಲೆ ಮಿಕ್ಕಿದ್ರು ನೋಡಿ. ಅದು ಅವರವ್ರ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಲ್ಲ, ಈ ಮೈತ್ರಿ ಸ್ಟಾರ್ಟಿಂಗ್ ಟ್ರಬಲ್ ಅವತ್ತಿಂದ ಇದೆ. ಏನೋ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚು ಮತಗಳು ಬಂದಿವೆ. ಆದರೆ ಇವತ್ತು ನೀವೇ ನೋಡಿ, BJPಯವರಿಗೆ ಮಂತ್ರಿ ಸ್ಥಾನದಲ್ಲಿ ನ್ಯಾಯ ಸಿಕ್ಕಿದೆಯಾ ಇಲ್ಲಿ ಕರ್ನಾಟಕದಲ್ಲಿ? ಯಾವ್ಯಾವ ಸಮುದಾಯಗಳಿಗೆ ಸಿಕ್ಕಿದೆ, ಏನೇನು ಆಗ್ತಾ ಇದೆ ಅಂತ ಜನರಿಗೆ ಗೊತ್ತಿದೆ. ಅದೆಲ್ಲ ಅಸಮಾಧಾನ BJPನಲ್ಲಿ ಕುದೀತಾ ಇದೆ. ಇವತ್ತಿಲ್ಲ ನಾಳೆ ಅದು ಸ್ಫೋಟ ಆಗೇ ಆಗುತ್ತೆ. JDS ವಿರುದ್ಧ ಇರ್ಬೋದು ಅಥವಾ BJPಯವರ ಹೈಕಮಾಂಡ್ ವಿರುದ್ಧ ಇರ್ಬೋದು. ಅದು ಯೂಶಲಿ ಕೆಟ್ಟ ಚಾಳಿ BJPಯವ್ರಿಗೆ ಇದೆ, ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಮುಂಚೆನೂ ಬೇಕಾದಷ್ಟು ಮಾಡಿದ್ದಾರೆ. ನಿಮಗೆ ಮುಂಚೆ ಎಲ್ಲ ಸರ್ಕಾರ ತೆಗಿಬೇಕಾದ್ರೆ BJPಯವರು ಯಾವಾಗಲೇ 113 ಯಾವಾಗ ತಗೊಂಡು ಬಂದಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ? ಬೈ ಎಲೆಕ್ಷನಲ್ಲಿ ಯಾವ ರೀತಿ ಮಾಡಿದ್ರು ಅನ್ನೋದು ಒಂದು ಬಿಟ್ಟರೆ ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಬಂದೇ ಇಲ್ಲ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್. ನಮಗೆ ಯಾವಾಗ ಬಂದಿಲ್ಲ, ನಾವು ತಲೆ ಕೆಡಿಸ್ಕೊಂಡಿಲ್ಲ, ಅಪೋಸಿಷನಲ್ಲಿ ಕೂತ್ಕೊಂಡಿದ್ದೀವಿ. ವಿ ಹ್ಯಾವ್ ಫಾಟ್. ಈಗ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟ ಮೇಲೆ ಅದು ಚಲಾಯಿಸ್ತಕ್ಕಂಥ ಅಲ್ಲ, ಅದೇ ಹೇಳ್ತಾ ಇರೋದು. ನೋ ನಾವು ಆಸೆಯಿಂದ ಹೋಗ್ಲಿಲ್ಲ ಅಂದೆ. BJPಯವ್ರು ಏನು ಗೊತ್ತಾ, ಈಗಲೂ ಕೂಡ 67ರಲ್ಲಿ ಕುತ್ಕೊಂಡು 137 ಬೀಳಿಸ್ತೀನಿ ಅಂತ ಹೇಳಿದ್ರೆ ಇದರಂತ ದಡ್ಡತನ ಇನ್ಯಾವುದೂ ಇಲ್ಲ. ಕುತ್ಕೊಂಡು ವಿರೋಧ ಪಕ್ಷದಲ್ಲಿ ಫ್ಲೋರ್ ಆಫ್ ದ ಹೌಸಲ್ಲಿ ಕುತ್ಕೊಂಡು ಚರ್ಚೆ ಮಾಡಬೇಕೇ ಹೊರತು ಅದನ್ನ ಆಯ್ತು ಈಗ ಕಾನೂನುಬದ್ಧವಾಗಿ ಹೋರಾಟ ಮಾಡಲಿ. ಮೂಡ ಹಗರಣದಲ್ಲಿ ಕೂಡ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಕ್ಲಾರಿಫೈಡ್, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್. ಯಾವ ಫೈಲಿಗೆ ಸೈನ್ ಹಾಕಲಿಲ್ಲ, ಯಾವ್ದು ಡೈರೆಕ್ಷನ್ ಕೊಡಲಿಲ್ಲ. ಅವರ ಶ್ರೀಮತಿಯವರಿಗೆ ಕೊಟ್ಟಿದ್ದಾರೆ ಅಂದರೆ ಅದು ಅದೇ ರೀತಿ ಹಿಂದೆ ಪದ್ಧತಿ ನಡ್ಕೊಂಡೇ ಬಂದಿದೆ. 16 ವರ್ಷ 100 ಸಾವಿರಾರು ಸೈಟ್ಗಳು ಅದೇ ರೀತಿ 50-50 ಮಾಡೇ ಕೊಟ್ಟಿದ್ದಾರೆ. ಆಲ್ಟರ್ನೇಟಿವ್ ಸೈಟ್ಸ್ ಕೊಟ್ಟಿದ್ದಾರೆ, ಅದೇ ಮೂಡಾಗಿ ಕೊಟ್ಟಿದೆ. ಯಾರು ಕೊಟ್ಟವರು? ಈ ಕೇಸ್ನಲ್ಲಿ, ಹಿಂದೆ ಈ ಕೇಸ್ನಲ್ಲಿ ಯಾರು ಕಮಿಟಿಯಲ್ಲಿದ್ದವ್ರು? ಯಾರು? GT ದೇವೇಗೌಡರು ಇದ್ದರು, ಏನು ಎಂಥ ಸೇಟು, ತನ್ವೀರ್ ಸೇಠ್ ಇದ್ದರು, ಆಮೇಲಿಂದ ಇನ್ನೊಬ್ಬರು ಯಾರೋ ಇದ್ದಾರೆ, ಫರ್ಗಾಟ್ ಇಸ್ ನೇಮ್, ಅವರೆಲ್ಲ ಇದ್ದಾರೆ. ರಾಮದಾಸ್ ಇದ್ದಾರೆ, ಅವರೆಲ್ಲ ಇದ್ದಾರೆ. ಅವರೆಲ್ಲ ಬೇರೆ ಬೇರೆ ಪಕ್ಷದವರು, ಅವರೇನು ಕಾಂಗ್ರೆಸ್ನವರೇ ಅಲ್ಲ. ಈಗೆಲ್ಲ ಈ